ನಮಸ್ಕಾರ ವೀಕ್ಷಕರೇ, ನಿಮಗೆಲ್ಲರಿಗೂ ವಿಪಿಒ ವರ್ಲ್ಡ್ ಚಾನೆಲ್ಗೆ ಆಧಾರದ ಸ್ವಾಗತ ಸುಸ್ವಾಗತ. ನಮಸ್ಕಾರ ಸ್ನೇಹಿತರೆ, ಇಂದು ನಮ್ಮ ಕುಟುಂಬಕ್ಕೆ ತುಂಬಾ ವಿಶೇಷವಾದ ಮತ್ತು ಸಂತೋಷವಾದ ದಿನ. ನನ್ನ ಶ್ರೀಮತಿಯ ಅಣ್ಣ ಸುನಿಲ್ ಕುಮಾರ್ ಮತ್ತು ಅವರ ಧರ್ಮಪತ್ನಿ ಸುಮಾ ದಂಪತಿಗಳು ಚಿತ್ರದುರ್ಗದಲ್ಲಿ ಒಂದು ಹೊಸ ಹೋಟೆಲನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ. ಅದರ ಉದ್ಘಾಟನಾ ಸಮಾರಂಭಕ್ಕೆ ನಮ್ಮನ್ನು ಇನ್ವೈಟ್ ಮಾಡೋದ್ರಿಂದ ಇದರಲ್ಲಿ ಭಾಗಿಯಾಗಲಿಕ್ಕೆ ನಾವು ಚಿತ್ರದುರ್ಗದ ಕಡೆ ಪ್ರಯಾಣವನ್ನು ಬೆಳೆಸಿದ್ದೀವಿ. ಚಿತ್ರದುರ್ಗ ಅಂದ್ರೇನೆ ಹಾಗೆ ಗಂಡು ಮೆಟ್ಟಿದ ನಾಡು, ಮದಕರಿ ನಾಯಕ ಆಳಿದ ನಾಡು. ಈ ಚಿತ್ರದುರ್ಗ, ಈ ಒಂದು ನಗರ ಸುತ್ತಲೂ ಬೆಟ್ಟ ಗುಡ್ಡಗಳ ಇಂದ ಕೂಡಿದೆ. ಆ ಚಿತ್ರದುರ್ಗದ ಕೋಟೆಯನ್ನು ನಾನು ಹಲವಾರು ಸಾರಿ ಹತ್ತಿದ್ದೀನಿ. ಆದರೆ ನಾವು ಟುವರ್ಡ್ಸ್ ಚಿತ್ರದುರ್ಗ, ದಾವಣಗೆರೆಯಿಂದ ಚಿತ್ರದುರ್ಗಕ್ಕೆ ಹೋಗುವಾಗ ಬೆಳಿಗ್ಗೆ ಈ ಒಂದು ಸುಂದರ ವ್ಯೂವನ್ನು ನಾನು ನೋಡಿದಾಗ ನನಗೆ ಯಾಕೋ ಇದನ್ನು ತಗೋಬೇಕಂತ ಅನ್ನಿಸ್ತು. ಆಗ ಇದನ್ನು ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ಅದಾದ ನಂತರ ನಾವು JC ರೋಡಲ್ಲಿ ಹೋದಾಗ ನನ್ನ ಬಾಮೈದ್ನ ಮತ್ತು ಅವರ ಧರ್ಮಪತ್ನಿ ಇಬ್ಬರು ಕೂಡ ಈಗ ಆಲ್ರೆಡಿ ಪೂಜೆಯನ್ನು ಮಾಡಿದರು. ನಾವು ಹೋದ್ಮೇಲೆ ಕೂಡ ನಮಗೂ ಕೂಡ ಪೂಜೆಯಲ್ಲಿ ಭಾಗವಹಿಸಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ರು. ನಮ್ಮ ಮನೆಯವರು ಕೂಡ ಪೂಜೆಯಲ್ಲಿ ನನ್ನ ಅಣ್ಣ ಮತ್ತು ಅತ್ತಿಗೆಗೆ ಒಳ್ಳೆಯದಾಗಲಿ, ಈ ಹೋಟೆಲ್ ಚೆನ್ನಾಗಿ ನಡೀಲಿ, ಸಾರ್ವಜನಿಕರಿಗೆ ಉತ್ತಮವಾದ ಸೇವೆಯನ್ನು ಒದಗಿಸ್ಲಿ ಅಂತೇಳಿ ನಾವಿಬ್ಬರೂ ಸೇರಿ ಆಶೀರ್ವಾದವನ್ನು ಮಾಡಿದ್ವಿ. ಹಾಗೆಯೇ JC ರೋಡ್ ಕೂಡ ಭಾಳ ಚೆನ್ನಾಗಿದೆ. ಸುತ್ತಲೂ ಕೂಡ ಒಳ್ಳೆಯ ವಾತಾವರಣ ಇದೆ. ಹಾಗೆಯೇ ಅಲ್ಲಿ ಸಾಕಷ್ಟು ವ್ಯವಹಾರ ನಡುವ ಎಲ್ಲ ಲಕ್ಷಣಗಳು ಇವೆ. ಭಾಳಷ್ಟು ಜನಗಳು ಅಲ್ಲಿ ವ್ಯವಹಾರವನ್ನು ಮಾಡ್ತಾರೆ. ವ್ಯಾಪಾರ ವಹಿವಾಟು ಚೆನ್ನಾಗಿ ನಡೆಯುತ್ತೆ. ರೋಡ್ ಆಗಿರಲಿ, ಇನ್ಫ್ರಾಸ್ಟ್ರಕ್ಚರ್ ಆಗಿರಲಿ, ಎಲ್ಲವೂ ಕೂಡ ವ್ಯವಸ್ಥಿತವಾಗಿದೆ. ಹಾಗಾಗಿ JC ರೋಡ್ ಕೂಡ ವ್ಯಾಪಾರ ಮಾಡಲಿಕ್ಕೆ ಭಾಳ ಚೆನ್ನಾಗಿದೆ ಚಿತ್ರದುರ್ಗಲ್ಲೇ ಅಂತೇಳಿ ನನಗನ್ನಿಸ್ತು ಸ್ನೇಹಿತರೆ. ಅವರೇ ಸುನೀಲ್ ಅಂತೇಳಿ ನನ್ನ ಬಾಂಬೈದ್ನ. ಈಗ ಆಲ್ರೆಡಿ ಅವರು ಅಮೃತ್ ಚಹಾ ಅಂತೇಳಿ ಒಂದು ಚಹಾ ಅಂಗಡಿ ಕೂಡ ಇಟ್ಕೊಂಡಿದ್ದಾರೆ. ಅವರು ಬೇಸಿಕಲಿ MBA ಮಾಡಿದ್ದಾರೆ. ಆದರೂ ಕೂಡ ಏನೋ ಸ್ವಾವಲಂಬನೆ ಬದುಕನ್ನು ನಡೆಸಬೇಕು, ನಾನೇ ಸ್ವತಃ ದುಡಿಬೇಕು, ಇನ್ನೊಬ್ಬರಿಗೆ ಜಾಬನ್ನು ಕೊಡಬೇಕನ್ನೋದು ಅವನ ಮನದಾಳದ ಆಸೆಯಾಗಿತ್ತು. ಆ ಆಸೆಯನ್ನು 4 ವರ್ಷದ ಹಿಂದೆಯೇ ಅವನು ಪೂರೈಸಿಕೊಂಡಿದ್ದಾನೆ. ಆದರೂ ಕೂಡ ಇನ್ನೂ ಅನೇಕ ಜನರಿಗೆ ನಾನು ಉದ್ಯೋಗವನ್ನು ನೀಡಬೇಕು, ಹಾಗೆಯೇ ನನ್ನ ಕೈಲಾದಷ್ಟು ಸಹಾಯವನ್ನು ಮಾಡಬೇಕಂತೇಳಿ ಮತ್ತೆ ಅವನು 2-3 ಚಹಾ ಮಳಿಗೆಯನ್ನು ಓಪನ್ ಮಾಡಿದ್ದಾನೆ. ಇಲ್ಲೊಂದು ಕಾಣ್ತಾ ಇದೆಯಲ್ಲ, ಅಮೃತ್ ಚಹಾ, ವಿಜಯ್ ಅಮೃತ್ ಚಹಾ ಅಂತೇಳಿ, ಇದು ಮೊದಲ ಒಂದು ಚಹಾ ಮಳಿಗೆಯಾಗಿತ್ತು. ಇದು ಭಾಳ ಚೆನ್ನಾಗಿದೆ, ಇದು ಚೆನ್ನಾಗಿ ನಡೀತಾ ಇದೆ. ಇದಾದ ನಂತರ ಇದೇ ಥರ 3-4 ಶಾಪ್ನ ಕೂಡ ಚಿತ್ರದುರ್ಗದಲ್ಲಿ ಮಾಡಿದ್ದಾನೆ. ಈಗ ಅವನಿಗೆ ಚಹಾ ಮಾರಾಟ ಮಾಡೋದು ಮತ್ತು ಬಿಸ್ಕೆಟು ಮತ್ತೊಂದೆಲ್ಲ ಮಾಡೋದು ಓಕೆ ಒಂದು ಹಂತಕ್ಕೆ. ಈಗ ಅವನು ಹೋಟೆಲ್ ಬಿಸ್ನೆಸ್ಗೆ ಕೈ ಹಾಕಿದ್ದಾನೆ. ಅಲ್ಲಿ ಸಾರ್ವಜನಿಕರು ಬಹಳ ಜನ ಬೆಳಿಗ್ಗೆ ತಿಂಡಿಯನ್ನು ಆಯ್ಕೆ ಮಾಡ್ಕೊಂಡು ಬರ್ತಾರೆ. ಅಲ್ಲಿ ಸರಿಯಾದ ಒಂದು ಹೋಟೆಲ್ ವ್ಯವಸ್ಥೆ ಇಲ್ಲ, ಅವರಿಗೆ ಸರಿಯಾದ ತಿಂಡಿಗಳು ಸಿಗ್ತಾ ಇಲ್ಲ ಅಂತೇಳಿ ಅವನು ಮನದಟ್ಟು ಮಾಡಿಕೊಂಡು ಅದೇ ಜಾಗದಲ್ಲಿ ಒಂದು ಹೋಟೆಲನ್ನು ಇವತ್ತು ಒಳ್ಳೆಯ ದಿನ ಅಂತೇಳಿ ಪ್ರಾರಂಭ ಮಾಡಿದ ಸ್ನೇಹಿತರೆ. ಹಾಗಾಗಿ ಇಬ್ಬರಿಗೂ ಕೂಡ ಈ ಹೋಟೆಲಿಂದ ಸಾರ್ವಜನಿಕರಿಗೂ ಒಳ್ಳೆಯದಾಗಲಿ, ಹಾಗೆ ಹೋಟೆಲ್ ಮಾಲೀಕರಾದ ಸುನಿಲ್ ಮತ್ತು ಸುಮಾ ದಂಪತಿಗೂ ಕೂಡ ಒಳ್ಳೆಯದಾಗಲಿ ಅಂತೇಳಿ ನನ್ನ ವಾಹಿನಿಯ ಮೂಲಕ ನಾನು ದೇವರಲ್ಲಿ ಮೊರೆ ಇಡ್ತೀನಿ ಸ್ನೇಹಿತರೆ. ನೋಡಿ, ಇಲ್ಲಿ ನಿಮಗೆ ಈ ವಿಡಿಯೋದಲ್ಲಿ ಕಾಣುತ್ತೆ ಮಲ್ನಾಡ್ ಅಮೃತ್ ಚಹಾ ಅಂತೇಳಿ, ವಿಜಯ ಅಮೃತ್ ಚಹಾ ಅಂತೇಳಿ. ನಾನು ಕೂಡ ಸುಮಾರು ವರ್ಷಗಳ ಹಿಂದೆ ಹೋಗಿದ್ದೆ. ನಾನು ಫ್ರೀಕ್ವೆಂಟ್ ಹೋಗಿರಲಿಲ್ಲ ಅವರ ಚಹಾ ಅಂಗಡಿಗೆ. ಇವತ್ತು ಹೋದೆ. ನಾನು ಅಲ್ಲಿ ಉದ್ಘಾಟನಾ ಸಂದರ್ಭದಲ್ಲಿ ನನಗೆ ಬ್ರೇಕ್ಫಾಸ್ಟ್ ಕೊಟ್ಟರು. ಚಹಾ ಕುಡಿಯೋಕ್ಕೆ ಅಂತೇಳಿ ಚಹಾ ಅಂಗಡಿಗೆ ಹೋದೆ. ಇಲ್ಲ ಅಲ್ಲೇ ಜಸ್ಟ್ ಒಂದು 50 ಮೀಟ್ರ್ ದೂರದಲ್ಲಿದೆ, ಅದೇ ರೋಡಲ್ಲಿ ಇನ್ನೊಂದು ಶಾಪ್ ಆಗಿರೋದು. ಅಲ್ಲಿ ಹೋದೆ. ಅಲ್ಲಿನ ಉದ್ಯೋಗಿ ಅವರೆಲ್ಲರನ್ನೂ ಕ್ಲೀನ್ ಮಾಡ್ಕೊಳ್ತಾ ಇದ್ರು, ಒಳಗಡೆ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ರು. ಹಾಗೆ ನನಗೂ ಕೂಡ ಒಂದು ಚಹಾವನ್ನು ಕೊಟ್ಟರು. ಭಾಳ ಚೆನ್ನಾಗಿದೆ ಅಮೃತ್ ಚಹಾ ಅಂತೇಳಿ. ನಿಜವಾಗ್ಲೂ ಇದು ಬೆಲ್ಲದ ಚಹಾ ಭಾಳ ಚೆನ್ನಾಗಿದೆ. JC ರೋಡಲ್ಲಿದೆ. ಯಾರಿಗಾದರೂ ಚಹಾ ಕುಡಿಬೇಕು ಅಂತಂದರೆ, ಬೆಲ್ಲದ ಚಹಾ ಕುಡಿಬೇಕು, ಚಹಾ ಕುಡಿದ ಮೇಲೆ ಮನಸ್ಸಿಗೆ ತೃಪ್ತಿ ಆಗಬೇಕಂದ್ರೆ ದಯವಿಟ್ಟು ಈ ಅಮೃತ್ ಚಹಾ ಒಂದು ಶಾಪಿಗೆ ಹೋಗಿ. ಅಲ್ಲಿ ನಿಮಗೆ ಮನಸ್ಸು ಮುಟ್ಟುವ ರೀತಿಯಲ್ಲಿ ಚಹಾವನ್ನು ಮಾಡಿಕೊಡ್ತಾರೆ. ಇದು ಒಂಥರ ವಿಶೇಷವಾಗಿ ಈ ಒಂದು ಮಳಿಗೆ ನಾನು ಕಂಡಿದ್ದು. ನೋಡಿ ಏನೆಲ್ಲ ಸಿಗುತ್ತೆ ಅಂತೇಳಿ
ಅಲ್ಲಿ ಡಿಸ್ಪ್ಲೇ ಕೂಡ ಮಾಡಿದ್ದಾರೆ. ತಾವು ಅಲ್ಲಿ ಹೋದರೆ ತಮಗೆ ಬೇಕಾದಷ್ಟು ಇದನ್ನು ಕೇಳಿದರೆ ಅವ್ರು ಮಾಡಿಕೊಡ್ತಾರೆ. ಹೀಗಾಗಿ ಅಲ್ಲಿ ಗ್ರಾಹಕರಿಗೆ ಒಂದು ಉತ್ತಮವಾದ ಬಾಂಧವ್ಯನೂ ಕೂಡ ಅವರು ಇಟ್ಕೊಳ್ಳಿಕ್ಕೆ ಬಯಸ್ತಾರೆ. ಓನರ್ ಆಗಿರಲಿ ಅಥವಾ ಅಲ್ಲಿ ಕೆಲಸ ಮಾಡೋ ನೌಕರರಾಗಿರಲಿ ಭಾಳ ಒಳ್ಳೆಯ ರೀತಿಯಲ್ಲಿ ಸೌಹಾರ್ದ ರೀತಿಯಲ್ಲಿ ಜನಗಳ ಜೊತೆ ವ್ಯವಹಾರವನ್ನು ಮಾಡ್ತಾರೆ ಅಂತ ಹೇಳಿದರೆ ತಪ್ಪಾಗಲಾರದು ಸ್ನೇಹಿತರೆ. ಈ ಅಮೃತ್ ಚಹಾ ಮಳಿಗೆಯಲ್ಲಿ ನಾನು ಚಹಾ ಕುಡ್ಕೊಂಡು ಅಲ್ಲಿ ಸಾಕಷ್ಟು ಜನ ಅಲ್ಲಿ ಚಹಾವನ್ನು ತಗೊಳ್ತಾ ಇದ್ರು. ಅದಾದ ನಂತರ ಅಲ್ಲಿಂದ ನಾನು ಯಾವ ರೀತಿ ಇದೆ ವಾತಾವರಣ ಸುತ್ತಲೂ ಅಂತೇಳಿ ಹಾಗೇನೆ ನಾನು ನೋಡ್ತಾ ಇದ್ದೆ. ಅಲ್ಲಿ ಕುತ್ಕೊಳ್ಳಿಕ್ಕೂ ಕೂಡ ವ್ಯವಸ್ಥೆಯನ್ನು ಮಾಡಿದ್ದಾರೆ. ನಾನು ಮೊದಲು ಹೋದಾಗ ಮಳಿಗೆ ಸ್ವಲ್ಪ ಮುಂದೆ ಇತ್ತು. ಈಗ ಜನಗಳಿಗೆ ಅಲ್ಲಿ ಕುತ್ಕೊಂಡು ಚಹಾ ಕುಡಿಲಿಕ್ಕೆ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ಈ ಮಳಿಗೆ ಸ್ವಲ್ಪ ಹಿಂದೆ ತಗೊಂಡಿದ್ದಾರೆ. ಈಗ ಒಂದು ರೂಮ್ ಇತ್ತು, ಅದನ್ನು ಅಡ್ಡ ತೆಗೆದುಬಿಟ್ಟು ಹಿಂದೆ ತಗೊಂಡಿದ್ದಾರೆ. ಅದ ನಂತರ ಅವನ ಮನೆ ಕೂಡ ಅಲ್ಲೇ ಇದೆ, ಜಸ್ಟ್ ರೋಡ್ ದಾಟಿದ್ರೆ ಮನೆ ಇದೆ. ನನ್ನ ಮಗ ಮತ್ತು ಬಾಮೈದನ ಮಕ್ಕಳೆಲ್ಲ ಕೇರ ಮಾಡ್ತಾ ಇದ್ರು. ನಾನು ಹೋಟೆಲ್ ಇನಾಗ್ರೇಷನ್ ಮುಗಿಸ್ಕೊಂಡು ಅಲ್ಲಿ ಅಮೃತ್ ಚಹಾ ಹತ್ರ ಚಹಾ ಕುಡ್ಕೊಂಡು ಮನೆಗೆ ಹೋದಾಗ ಅವರು ಕೇರ ಮಾಡ್ತಾ ಇದ್ರು. ಖುಷಿ ಆಯಿತು, ಮಕ್ಕಳು ಕೇರ ಮಾಡ್ತಾ ಇದ್ದಾರೆ ಅಂತೇಳಿ. ಯಾರು ಗೆದ್ರು ಯಾರಿಲ್ಲ ಅಂತೇಳಿ ಅವ್ರನ್ನೂ ಮಾತಾಡಿಸಿ ಹೀಗೆ ಒಂದು ಸಂತೋಷದ ಕ್ಷಣಗಳನ್ನು ಫ್ಯಾಮಿಲಿಯವರೊಟ್ಟಿಗೆ ಕಳೆದಿದ್ದು ನಿಮಗೂ ಕೂಡ ಇದನ್ನು ತೋರಿಸ್ಬೇಕನ್ನೋ ಆಸೆಯಿಂದ ನಾನು ಇದನ್ನು ವಿಡಿಯೋ ಮಾಡಿದ್ದೀನಿ ಸ್ನೇಹಿತರೆ. ಎಲ್ಲರೂ ಕೂಡ ಮಕ್ಕಳ ಆಟವನ್ನು ಗಮನಿಸ್ತಾ ಇದ್ದಾರೆ ನೋಡಿ. ಯಾಕಂದರೆ ಮಕ್ಕಳು ಕ್ರೀಡೆಯಲ್ಲಿ ಇರಬೇಕು ಅನ್ನೋದು ಎಲ್ರಿಗೂ ಕೂಡ ಆಸೆ. ಅದು ಯಾವುದಾದ್ರೂ ಕ್ರೀಡೆ ಇರಲಿ, ಅದು ಇಂಡೋರ್ ಆಗಿರಲಿ ಔಟ್ಡೋರ್ ಆಗಿರಲಿ, ಅವರಿಗೆ ಸ್ವಲ್ಪ ಫಿಸಿಕಲ್ ಆ್ಯಕ್ಟಿವಿಟಿ ಆಗಬೇಕನ್ನೋದು ನಮ್ಮ ಆಸೆಯಾಗಿತ್ತು ಸ್ನೇಹಿತರೆ. ಹಾಗೆ ಇದಾದ ನಂತರ ನಾನು ಅವರಿಗೆ ಬನ್ನಿ ಪೋಲಾರ್ ಬೇರಿಗೆ ಐಸ್ ಕ್ರೀಮ್ ಕೊಡಿಸ್ತೀನಿ ಅಂತ ಹೇಳಿದೆ. ಎಲ್ಲರೂ ಖುಷಿಯಾಗಿ ಪೋಲಾರ್ ಬೇರ್ ಐಸ್ ಕ್ರೀಮ್ ಶಾಪ್ ಹತ್ರ ಹೊರಟ್ವಿ. ಅಲ್ಲೇ JC ರೋಡಲ್ಲಿ ಒಂದು ಹೊಸದಾಗಿ ಆಗಿದೆ ಪೋಲಾರ್ ಬೇರ್ ಅಂತೇಳಿ, ಪೋಲಾರ್ ಬೇರ್ ಐಸ್ ಕ್ರೀಮ್ ಪಾರ್ಲರ್ ಶಾಪ್ ಆಗಿದೆ. ಅದು ಸುಮಾರು 1.5 ತಿಂಗಳಾಗಿದೆ ಅಂತೇಳಿ ಅಲ್ಲಿನ ಒಬ್ಬರು ನನಗೆ ತಿಳಿಸಿದರು. ಭಾಳ ಚೆನ್ನಾಗಿದೆ, ಒಳಗಡೆ ಆಂಬಿಯನ್ಸ್ ಆಗಿರಲಿ ಅದೆಲ್ಲ ಭಾಳ ಬ್ಯೂಟಿಫುಲ್ ಆಗಿದೆ. ಇದನ್ನು ನಮ್ಮ ಚಿತ್ರದುರ್ಗ ಈಗ ಸಾಕಷ್ಟು ಅಭಿವೃದ್ಧಿಯನ್ನು ಕಾಣ್ತಾ ಇದೆ. ಎಲ್ಲ ರೀತಿಯಲ್ಲಿ ರೋಡ್ ಆಗಿರಲಿ, ಮಳಿಗೆಗಳಾಗಿರಲಿ, ಬೇರೆ ಬೇರೆ ಶಾಪಿಂಗ್ ಮಾಲ್ಗಳಾಗಿರಲಿ, ಹೀಗೆ ಚಿತ್ರದುರ್ಗ ಈಗ ಅಭಿವೃದ್ಧಿ ಪಥದತ್ತ ಕಾಣ್ತಾ ಇದೆ ಅಂತೇಳಿ ನಮಗೆ ಅನಿಸ್ತಾ ಇತ್ತು ಸ್ನೇಹಿತರೆ. ಹಾಗೆಯೇ ಇಲ್ಲಿ ನಾನು ನನ್ನ ಮಗನಿಗೆ ಕೇಳಿದೆ, ಏನಪ್ಪ ತಿಂತೀಯಾ ಐಸ್ ಕ್ರೀಮು? ಸುಮಾರು ಒಂದು 12 ಗಂಟೆ ಆಗಿತ್ತು, ಬಿಸಿಲು ಕೂಡ ಹಾಗೇನೇ ಇತ್ತು. ಆಗ ಅವನಿಗೆ ಕೇಳಿದೆ, ಅವನು ಒಂದು ಐಸ್ ಕ್ರೀಮ್ನ ಅವನು ಯಾವುದೋ ಒಂದು ಐಸ್ ಕ್ರೀಮ್ ತೋರಿಸ್ದ. ಅದನ್ನಾಯ್ತು ನೀನು ತಗೋ, ನಿಮಗೇನು ಬೇಕು ಅಂದರೆ ಮಾಮೈದನ ಮಗಳು ಅವಳು ನನಗೆ ಗಡ್ಬಡ್ ಬೇಕು ಅಂದರು. ಅವಳಿಗೆ ಎಲ್ಲರೂ ಕೂಡ ತಮಾಷೆ ಮಾಡಿದ್ದೀನಿ, ಹೊಟ್ಟೆಯಲ್ಲಿ ಇದು ತಿಂದ ಮೇಲೆ ಗಡಬಡ ಆಗುತ್ತೆ ಅಂತೇಳಿ ತಮಾಷೆ ಮಾಡ್ತಾ ಇದ್ರು. ಹಾಗೆ ನನ್ನ ಮಗ ಪ್ರಧಾನ ಯಾವ ಐಸ್ ಕ್ರೀಮ್ ತಗೊಂಡು, ನಾನು ಮತ್ತು ನನ್ನ ಬಾಮೈದನ ಮಗ ಇನ್ನೊಬ್ಬ ಅದೇ ಐಸ್ ಕ್ರೀಮ್, ಸೇಮ್ ಐಸ್ ಕ್ರೀಮ್ನ ನಾವು ತಗೊಂಡ್ವಿ. ಒಟ್ಟಾರೆಯಾಗಿ ಐಸ್ ಕ್ರೀಮ್ ಕ್ವಾಲಿಟಿ ಆಗಿರಲಿ, ಆಂಬಿಯನ್ಸ್ ಆಗಿರಲಿ, ಅದೆಲ್ಲನೂ ಕೂಡ ಬಹಳ ಚೆನ್ನಾಗಿತ್ತು. ಮಕ್ಕಳು ತಮಗೆ ಇಷ್ಟವಾದ ಪದಾರ್ಥಗಳನ್ನು ತಗೊಂಡು ತಿಂತಾ ಇದ್ರು. ನಮಗೂ ಖುಷಿ ಆಯಿತು, ಜೋಕ್ ಮಾಡ್ತಾ ಇದ್ರು. ಒಳ್ಳೆ ಏನೋ ಒಂಥರ ಫ್ಯಾಮಿಲಿ ಮೆಂಬರ್ಸ್ ಜೊತೆಗೆ ಈ ಥರ ಕಳಿಬೇಕಾದ್ರೆ ಮಕ್ಕಳ ಜೊತೆಗೆ ಆಟ ಆಡೋದಾಗಲಿ, ಹೀಗೆ ಮಾಡೋದಾಗಲಿ ತುಂಬ ಖುಷಿ ಆಗುತ್ತೆ. ನೋಡಿ ನನ್ನ ಮಗ ಎಷ್ಟು ಕ್ಲೀನಾಗಿ ಇವತ್ತು ಆಟ ಆಡಿಕೊಂಡು ಬಂದಿದ್ರು. ಪೋಲಾರ್ ಬೇರಲ್ಲಿ ಏನು ತಿಂತೀರಿ? ಕುಕ್ಕಿ ಬಾಯ್, ಚಾಕ್ಲೇಟ್ ಬಾಯ್. ವಾಟ್ ಅಬೌಟ್ ಯು? ಯು ಆರ್ ಆಲ್ಸೋ ಚಾಕ್ಲೇಟ್ ಬಾಯ್. ವಾಟ್ ಅಬೌಟ್ ಯು? ಗಡ್ಬರ್ಡ್. ಪೇಟ್ ಮೇ ಗಡ್ಬರ್ಡ್. ಇನಾಗ್ರೇಟ್ ಮಾಡಿ ಮನೆಯಲ್ಲೂ ಕೂಡ ಆಟ ಆಡಿ ಒಂದು ದಿನ ನಾವು ಸಂತೋಷವಾಗಿ ಫ್ಯಾಮಿಲಿ ಒಟ್ಟಿಗೆ ಕಳೆದ್ವಿ ಅಂತ ಹೇಳಿದ್ರೆ ಇದನ್ನು ಎಷ್ಟು ಹೇಳಿದ್ರು ಕೂಡ ನನಗೆ ಸಾಕಾಗಲ್ಲ. ನಿಮಗೆಲ್ರಿಗೂ ಕೂಡ ಇದನ್ನು ತೋರಿಸ್ಬೇಕಂತೇಳಿ ನಾನು ಈ ವಿಡಿಯೋವನ್ನು ಹಾಕ್ತಾ ಇದ್ದೀನಿ ಸ್ನೇಹಿತರೆ. ಈ ಗೋಡೆ ಮೇಲೆ ಇದೊಂದು ಚಿತ್ರವನ್ನು ನಾನು ನೋಡಿದೆ. ಪೋಲಾರ್ ಬೇರು ಎಲ್ಲರನ್ನು ಕರ್ಕೊಂಡು ಹೋಗ್ತಾ ಇತ್ತು ಬೈಸಿಕಲಲ್ಲಿ ಅಂತೇಳಿ ಅದನ್ನು ನೋಡಿದೆ. ನೋಡಿ ಪೋಲಾರ್ ಬೇರು ಹೊರಗಡೆಯಿಂದ ಯಾವ ರೀತಿ ಕಾಣುತ್ತೆ. ದೊಡ್ಡ ಮಳಿಗೆಯನ್ನು ಮಾಡಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ. ಹಾಗೆಯೇ ಅಲ್ಲಿ ಲೈಟಿಂಗ್ಸು ಮತ್ತೊಂದೆಲ್ಲ ಹಾಕ್ತಾ ಇದ್ರು. ಅಲ್ಲಿ ದೊಡ್ಡ ಒಂದು JCB ಕೂಡ ಬಂದು ನಿಂತಿತ್ತು. ಹೀಗೆ ಪೋಲಾರ್ ಬೇರ್ ಆಗಿರಲಿ, ಮನೆಯಲ್ಲಿ ಕೇರ್ ಮಾಡ್ತಾ ಇರೋ ವಿಷಯ ಆಗಿರಲಿ, ಅಥವಾ ಅಲ್ಲಿ ಹೋಟೆಲ್ ಉದ್ಘಾಟನೆ ಮಾಡಿದ್ದು ಇವತ್ತು ಏನೋ ಒಂಥರ ಸಂತೋಷ ದಿನ ಅಂತೇಳಿ ನಮಗೆ ಅನಿಸ್ತು ಸ್ನೇಹಿತರೆ. ಹೀಗೆ ನನ್ನ ದಿನನಿತ್ಯದ ಜೀವನದಲ್ಲಿ ಇದು ಒಂದು ಫ್ಯಾಮಿಲಿಯ ಜೊತೆಗೆ ಒಡನಾಟ ಭಾಳ ಚೆನ್ನಾಗಿದೆ ನಮ್ಮದು. ಹಾಗಾಗಿ ಪ್ರತಿಯೊಂದು ಫಂಕ್ಷನ್ ಏನೇ ನಡೆದರೂ ಕೂಡ, ಏನೇ ಆದರೂ ಕೂಡ ನಮ್ಮನ್ನು ಕೂಡ ವಿಶ್ವಾಸಕ್ಕೆ ತಗೊಂಡು ನಮ್ಮನ್ನು ಕೂಡ ಇನ್ವೈಟ್ ಮಾಡ್ತಾರೆ.
ಹಾಗಾಗಿ ನಾವು ಕೂಡ ಅದಕ್ಕೆ ಆಭಾರಿಯಾಗಿದ್ದೇವೆ. ಈ ದಂಪತಿಗಳೇನು ಹೋಟೆಲ್ ಇವತ್ತು ಉದ್ಘಾಟನೆ ಮಾಡಿದ್ದಾರೆ, ಹೋಟೆಲ್ನ ಸಾರ್ವಜನಿಕವಾಗಿ ಸೇವೆಯನ್ನು ಕೊಡಬೇಕಂತೇಳಿ ಏನು ಇವತ್ತು ಹೋಟೆಲ್ ಉದ್ಯಮಕ್ಕೆ ಕಾಲಿಟ್ಟಿದ್ದಾರೆ, ಅವರಿಗೆ ದೇವರು ಆರೋಗ್ಯ, ಐಶ್ವರ್ಯ ಮತ್ತು ಸೇವಾ ಮನೋಭಾವನೆಯನ್ನು ಕೊಡಲಿ ಅಂತೇಳಿ ನಾನಂತೂ ಆ ದೇವರಲ್ಲಿ ಮತ್ತೊಮ್ಮೆ ಮಗದೊಮ್ಮೆ ಕೇಳ್ಕೊಳ್ತೀನಿ ಸ್ನೇಹಿತರೆ. ಹೀಗೆಯೇ ಆ ಹೋಟೆಲ್ ಎದುರುಗಡೆ ನೋಡ್ಬೋದು ಏನೆಲ್ಲ ಮಳಿಗೆಗಳಿದೆ, ಏನೆಲ್ಲ ಫೆಸಿಲಿಟಿ ಇದೆ ಅಂತೇಳಿ ಈ ವಿಡಿಯೋದಲ್ಲಿ ನಿಮಗೆ ಕಾಣುತ್ತೆ. ಅದು ಯೂನಿಸೆಲನ್ ಶಾಪ್ ಕೂಡ ಇದೆ. ಅಲ್ಲಿ ಸಾಕಷ್ಟು ಅನುಕೂಲಗಳಿದ್ದಾವೆ. ಅಲ್ಲಿ ಬ್ಯಾಂಕ್ಗಳಿದ್ದಾವೆ, ಶಾಪಿಂಗ್ಗಳಿದ್ದಾವೆ, ಶಾಪಿಂಗ್ ಮಾಲ್ಗಳಿದ್ದಾವೆ. ಅಂದರೆ ದೊಡ್ಡ ದೊಡ್ಡ ಮಾಲ್ಗಳಲ್ಲ, ತಮಗೆ ಏನು ಬೇಕು ಆಹಾರಕ್ಕೆ ಅಥವಾ ದಿನನಿತ್ಯಕ್ಕೆ ಏನು ಬೇಕು ಅನ್ನೋದು ಕೂಡ ಅಲ್ಲೇ ನಿಮಗೆ ಸಿಗ್ತಾ ಇರುತ್ತೆ. JC ರೋಡು ಈಗ ಸಾಕಷ್ಟು ಅಭಿವೃದ್ಧಿಯನ್ನು ಕಂಡಿದೆ. ಕರ್ನಾಟಕ ಬ್ಯಾಂಕ್ ಆಗಿರಲಿ, SBI ಬ್ಯಾಂಕ್ ಆಗಿರಲಿ ಅಥವಾ ಇನ್ನಿತರ ಮಳಿಗೆಗಳು ಕೂಡ ಅಲ್ಲಿ ಸಿಗುತ್ತೆ. ಇಲ್ಲಿ ಒಬ್ಬ ವೇಷಧಾರಿ ಕಾಣ್ತಾನೆ. ಥ್ಯಾಂಕ್ ಯು. ಮಕ್ಕಳ ಮುಖದಲ್ಲಿ ಸಂತೋಷವನ್ನು ನೋಡಿದಾಗ ನಮಗೂ ಅನಿರ್ವಚನೀಯ ಆನಂದವಾಯಿತು. ಐಸ್ ಕ್ರೀಮ್ ಸವಿದ ನಂತರ ನಾವು ಚಿತ್ರದುರ್ಗ ನಗರದ ಕೆಲವು ಭಾಗಗಳನ್ನು ಸುತ್ತಾಡಿ ಅಲ್ಲಿನ ವಾತಾವರಣವನ್ನು ಆನಂದಿಸಿದೆವು ಸ್ನೇಹಿತರೆ. ಚಿತ್ರದುರ್ಗದ ಇತಿಹಾಸ, ಸಂಸ್ಕೃತಿ ಮತ್ತು ಆತ್ಮೀಯತೆ ಯಾವಾಗಲೂ ಮನಸ್ಸಿಗೆ ಹತ್ತಿರವಾಗಿರುತ್ತದೆ. ಕುಟುಂಬದೊಂದಿಗೆ ಇಂತಹ ಸಮಯ ಕಳೆಯುವುದು ಜೀವನದ ಅತ್ಯಂತ ಸುಂದರ ಅನುಭವಗಳಲ್ಲಿ ಒಂದಾಗಿದೆ. ತದನಂತರ ನಾವೇನು ಮಾಡಿದ್ವಿ ಅಂದರೆ ಎಲ್ಲರೂ ಕೂಡ ಒಂದೇ ಕಡೆ ಸೇರಿಕೊಂಡು ಊಟ ಮಾಡೋಣ ಅಂತೇಳಿ ನಾವು ಡಿಸೈಡ್ ಮಾಡಿದ್ವಿ. ಹೀಗೆ ಈ ವಿಡಿಯೋದಲ್ಲಿ ಏನು ತೋರಿಸ್ತಾ ಇದ್ವಿ, ಮಕ್ಕಳು ನಾನು ಪೋಲಾರ್ ಬೇರ್ ಐಸ್ ಕ್ರೀಮ್ ಕರ್ಕೊಂಡು ಹೋದ್ನಿ ಅಂತಂದಲ್ಲ, ಆಗ ಅವರಿಗೆ ಏನೆಲ್ಲ ಐಸ್ ಕ್ರೀಮ್ನ ತಿಂದರು, ಯಾವ ರೀತಿ ಅವರು ಎಂಜಾಯ್ ಮಾಡಿದರು ಅಂತೇಳಿ ಈ ಒಂದು ಕೆಲವು ಕ್ಲಿಪ್ಪಿಂಗನ್ನು ನಾನು ನಿಮ್ಮ ಹತ್ರ ಹಂಚ್ಕೊಂಡಿದ್ದೀನಿ ಸ್ನೇಹಿತರೆ. ಕುಟುಂಬದ ಎಲ್ಲ ಸದಸ್ಯರು ಒಂದೇ ಟೇಬಲಲ್ಲಿ ಕುಳಿತು ಊಟ ಮಾಡ್ಬೇಕಂತೇಳಿ ನಾವು ಒಂದು ಒಳ್ಳೆ ಹೋಟೆಲ್ಗೆ ಅಂತೇಳಿ ಹೋದ್ವಿ. ಫಸ್ಟ್ ನಾವು ಹೋಗಿದ್ದು ಐಶ್ವರ್ಯ ಪೋರ್ಟ್ ಅಂತ ಒಂದು ಹೋಟೆಲ್ಗೆ ಹೋದ್ವಿ. ಅಷ್ಟೊತ್ತಿಗೆ ನನ್ನ ಬಾಮೈದ್ನ ಬಂದ್ಬಿಟ್ಟು, ಇಲ್ಲಿ ಬೇಡ ಬಾವ, ಇದ್ರ ಪಕ್ಕದಲ್ಲೇ ದುರ್ಗದ ಸಿರಿ ಅಂತೇಳಿ ಒಂದು ಹೋಟೆಲ್ ಇದೆ, ಅದು ಬಹಳ ಚೆನ್ನಾಗಿದೆ, ಅಲ್ಲಿ ಹೋಗೋಣ ಅಂತೇಳಿ ನಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ. ನೋಡಿ, ಈ ದುರ್ಗದ ಸಿರಿ ಮತ್ತೆ ಐಶ್ವರ್ಯ ಪೋರ್ಟ್ ಎರಡೂ ಕೂಡ ಅಕ್ಕಪಕ್ಕ ಇರುವಂತಹ ಹೋಟೆಲ್ಗಳು. ದುರ್ಗದಲ್ಲಿ ತುಂಬಾ ಫೇಮಸ್ ಆಗಿರೋ ಹೋಟೆಲ್ ಅಂದ್ರೆ ದುರ್ಗದ ಸಿರಿ ಮತ್ತೆ ಐಶ್ವರ್ಯ ಪೋರ್ಟ್. ಇಲ್ಲಿ ಊಟ ಮಾಡಲಿಕ್ಕೂ ಕೂಡ ಸಾಕಷ್ಟು ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ. ಹಾಗೆ ಅಲ್ಲಿ ಉಳ್ಕೊಳ್ಳೋದಕ್ಕೆ ಲಾಡ್ಜ್ ಕೂಡ ಫೆಸಿಲಿಟಿ ಇದೆ. ಒಟ್ಟಾರೆಯಾಗಿ ದುರ್ಗದ ಸಿರಿ ಮತ್ತೆ ಐಶ್ವರ್ಯ ಪೋರ್ಟ್ ಎರಡೂ ಹೋಟೆಲ್ಗಳು ಬಹಳ ಚೆನ್ನಾಗಿ, ದುರ್ಗಕ್ಕೆ ಯಾರೇ ಪ್ರವಾಸಿಗರು ಬಂದರೂ ಕೂಡ ಅಲ್ಲಿ ಎಲ್ಲ ಥರದ ಫೆಸಿಲಿಟಿಯನ್ನು ಹೊಂದಿರುವಂತಹ ಹೋಟೆಲ್ ಯಾವುದನ್ನ ಇತ್ತು ಅಂದರೆ ಇವೆರಡು ಅಂತ ಹೇಳೋಕ್ಕೆ ನನಗೆ ಹೆಮ್ಮೆ ಆಗುತ್ತೆ ಸ್ನೇಹಿತರೆ. ಇಲ್ಲಿ ನಾವು ಒಂದೇ ಟೇಬಲಲ್ಲಿ ಕುತ್ಕೊಂಡು ಊಟ ಮಾಡೋಣ ಅಂತೇಳಿ ಫಸ್ಟ್ 2 ಟೇಬಲಲ್ಲಿ ನಾವು ಕೂತಿದ್ವಿ. ನಾನು ಅವ್ರನ್ನ ಕರೆದ್ಬಿಟ್ಟು, ವೇಟರ್ನ ಕರೆದ್ಬಿಟ್ಟು, ಒಂದು ಟೇಬಲಲ್ಲಿ ಮಾಡ್ಬೋದಾ, ಅದನ್ನು ಜಾಯಿನ್ ಮಾಡ್ತೀರಾ ಅಂತ ಕೇಳಿದಾಗ ಅವರು ಕೂಡ ನಮಗೆ ಆ ಟೇಬಲ್ನ ಜಾಯಿನ್ ಮಾಡಿಕೊಟ್ರು ಸ್ನೇಹಿತರೆ. ಇಂತಹ ಒಂದು ಸಮಯದಲ್ಲಿ ಕುಟುಂಬದ ಬಾಂಧವ್ಯವನ್ನು ಮತ್ತಷ್ಟು ಗಟ್ಟಿಗೊಳಿಸುತ್ತೆ ಸ್ನೇಹಿತರೆ. ಊಟದ ಸಮಯದಲ್ಲಿ ಹಳೆಯ ನೆನಪುಗಳು, ಹಾಸ್ಯಭರಿತ ಮಾತುಗಳು ಮತ್ತು ಸಂತಸದ ಕ್ಷಣಗಳು ಎಲ್ಲರ ಮನಸ್ಸನ್ನು ಹಗುರಗೊಳಿಸಿತು ಸ್ನೇಹಿತರೆ. ನನ್ನ ಶ್ರೀಮತಿ ಅಣ್ಣ ಸುನಿಲ್ ಮತ್ತು ಸುಮಾ ದಂಪತಿಗಳ ಈ ಹೊಸ ಪ್ರಯತ್ನ ಇನ್ನಷ್ಟು ಯಶಸ್ಸು ಕಾಣಲಿ, ಅವರ ಹೋಟೆಲ್ ಉತ್ತಮ ಸೇವೆಯ ಮೂಲಕ ಜನರ ಮೆಚ್ಚುಗೆ ಗಳಿಸಲಿ ಮತ್ತು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಅಭಿವೃದ್ಧಿ ಹೊಂದಲಿ ಅಂತೇಳಿ ನಾವೆಲ್ಲ ಹಾರೈಸೋಣ. ಇಂದು ನಾವು ಅನುಭವಿಸಿದ ಈ ಸುಂದರ ಕ್ಷಣಗಳು ಕೇವಲ ಒಂದು ಕಾರ್ಯಕ್ರಮದ ನೆನಪುಗಳಲ್ಲ ಸ್ನೇಹಿತರೆ, ಇವು ಕುಟುಂಬದ ಪ್ರೀತಿ, ಒಗ್ಗಟ್ಟು, ಸಂತೋಷ ಮತ್ತು ಹೊಸ ಕನಸುಗಳ ಆರಂಭದ ಸಂಕೇತಗಳಾಗಿವೆ. ಈ ಅಮೂಲ್ಯ ನೆನಪುಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತಿರುವುದಕ್ಕೆ ನನಗೆ ತುಂಬ ಸಂತೋಷ ಆಗ್ತಾ ಇದೆ ಸ್ನೇಹಿತರೆ. ಇದು ದುರ್ಗದ ಸಿರಿ ಹೋಟೆಲ್ ಒಳಗಡೆ ಯಾವ ರೀತಿ ಆಂಬಿಯನ್ಸ್ ಇದೆ ಅಂತೇಳಿ ನೀವು ನೋಡ್ಬೋದು. ಇದೊಂಥರ ತೊಟ್ಟಿ ಮನೆ ಇರೋ ಥರ ಇದೆ. ಅಲ್ಲೆಲ್ಲ ಕುತ್ಕೊಂಡು ಊಟ ಮಾಡ್ಬೋದು, ಫ್ಯಾಮಿಲಿಗಳಾಗಿರಲಿ ಅಥವಾ ಯಾರೇ ಗ್ರಾಹಕರು ಬಂದರೂ ಕೂಡ ಅಲ್ಲೆಲ್ಲ ಊಟದ ಟೇಬಲ್ ಆಗಲಿ ಒಂಥರ ಇದು ನೋಡಿದರೆ
ನಮಗೆ ಹಳೆ ಪೀಠೋಪಕರಣಗಳ ನೆನಪಿಗೆ ಬರುತ್ತೆ, ಹಳೆ ತೊಟ್ಟಿ ಮನೆ ನಮಗೆ ನೆನಪಿಗೆ ಬರುತ್ತೆ. ಈ ಅಂಚಿನ ಒಂದು ರೂಫು, ಅದರ ಕೆಳಗಡೆ ಒಂದು ಹಳೆಯ ಮನೆಯ ಹೋಟೆಲ್ ಅಂದರೆ ಟೇಬಲ್ ಚೇರ್ಗಳೆಲ್ಲ ಇರೋ ಥರ ನಮಗೆ ಅನಿಸ್ತಾ ಇತ್ತು. ಆದರೆ ಊಟದ ವಿಷಯಕ್ಕೆ ಬಂದಾಗ ನಾವು ಆರ್ಡ್ರ್ ಮಾಡಿದ್ದು ಇಲ್ಲಿ ಬರೀ ವೆಜ್ ಅಷ್ಟೇ ನಾವು ತೊಗೊಂಡ್ವಿ. ನಾವೊಂದು 3-4 ವೆರೈಟಿ ಆರ್ಡ್ರ್ ಮಾಡಿದ್ವಿ. ಪಾಲಕ್ ಪನ್ನೀರ್ ಆಗಿರ್ಬೋದು, ಹಾಗೆಯೇ ಹೈದರಾಬಾದಿ ಕರಿ ಆಗಿರಲಿ, ಬಿರಿಯಾನಿಗಳಾಗಿರಲಿ, ಜೊತೆಗೆ ಗೋಧಿ ರೊಟ್ಟಿ. ಬಟ್ ಯಾವುದು ಕೂಡ ಸಬ್ಜಿ ನಮ್ಗೆ ಅಷ್ಟು ಸರಿಯಾಗಿ ಅನ್ನಿಸ್ಲಿಲ್ಲ. ಕಾರಣ ಬೇರೆ ಏನಾದರೂ ಇರ್ಬೋದು, ಗೊತ್ತಿಲ್ಲ. ಗ್ರಾಹಕರು ಜಾಸ್ತಿ ಇಲ್ಲ ಅಂತೇಳಿ ಅವಸರಕ್ಕೆ ಮಾಡಿಕೊಟ್ರು ಅಥವಾ ಏನೋ ಗೊತ್ತಿಲ್ಲ. ನಾನು ಆಮೇಲೆ ಊಟ ಆದಮೇಲೆ ಅವ್ರು ಕೇಳಿದೆ, ಏನಪ್ಪ ಟೇಸ್ಟೇ ಇರಲಿಲ್ಲ ಅಂದಾಗ, ನೀವು ಅದನ್ನು ರಿಟರ್ನ್ ಮಾಡಿದರೆ ನಾವು ಬೇರೆದೇ ಮಾಡಿಸ್ಕೊಡ್ತಾ ಇದ್ದೀವಿ ಅಂತ ಹೇಳಿದರು. ನನಗೇನಪ್ಪ ಅಂದರೆ, ಒಂದು ಸಲ ನಾವು ಅದನ್ನು ಊಟ ಮಾಡಬೇಕಾದ್ರೆ ಅನ್ನನ ನಾವು ಏನೋ ಒಂದು ಸ್ವಲ್ಪ ಚೆನ್ನಾಗಿಲ್ಲ ಅಂತೇಳಿ ನಾವು ಅದನ್ನು ಬಿಸಾಕಲಿಕ್ಕೆ ನನಗೆ ಮನಸ್ಸು ಒಪ್ಪಲ್ಲ. ನೋಡಿ, ನಾವು ಊಟದ ಸಂದರ್ಭದಲ್ಲಿ ಅವರು ನಮಗೆ ನೀರುಳ್ಳಿ ಮತ್ತು ಈ ಲೆಮನ್ನ ಕೊಡ್ತಾರೆ. ನನ್ನ ಮಗ ಒಂಚೂರು ಬಾಯಲ್ಲಿ ಅದನ್ನು ಹಾಕ್ಕೊಂಡು ಯಾವ ರೀತಿ ಆಡ್ತಾ ಇದ್ದಾರೆ ನೋಡಿ. ಲೆಮನ್ ಬಾಯಲ್ಲಿ ಹಾಕ್ಕೊಂಡು ಅವನೆಂದೂ ಆ ರೀತಿ ಮಾಡಿರಲ್ಲ. ಅವ್ನ ಬಾಮೈದ ಮಗ ಅವ್ನು ಮಾಡ್ತಾ ಇರೋದು ನೋಡಿ, ಇವನು ಕೂಡ ಒಂಚೂರು ಲೆಮನ್ನ ಹಿಂಡ್ಕೊಂಡ ಬಾಯಲ್ಲಿ. ಹಿಂಡ್ಕೊಂಡ್ಮೇಲೆ ಇವನಿಗೆ ಅದು ಆ ಕಹಿ ಇವನಿಗೆ ತಡ್ಕೊಳಕ್ಕಾಗಿಲ್ಲ. ಯಾವ ರೀತಿ ಆಡ್ತಾ ಇದ್ದಾರೆ ಅಂತ ನೀವು ಈ ವಿಡಿಯೋದಲ್ಲಿ ಗಮನಿಸಬಹುದು ಸ್ನೇಹಿತರೆ. ಒಟ್ಟಾರೆಯಾಗಿ ಹೇಳಬೇಕಂದ್ರೆ ಮಕ್ಕಳು ಖುಷಿ ಖುಷಿಯಾಗಿ ಇವತ್ತಿನ ದಿನ ಕಳೆದ್ರು. ಈ ಒಂದು ಸಂತೋಷದ ಕ್ಷಣಗಳನ್ನು ಎಷ್ಟು ಹೇಳಿದ್ರು ಕೂಡ ಸಾಕಾಗಲ್ಲ. ಚೆನ್ನಾಗಿದೆ ಹೋಟೆಲ್, ಚೆನ್ನಾಗಿಲ್ಲ ಅಂತೇಳಿ ನಾನು ಹೇಳಲ್ಲ, ಚೆನ್ನಾಗಿದೆ. ನಮಗೆ ಇದೇ ಥರ ಬೇಕು ಅಂತೇಳಿ ನೀವೇನಾದರೂ ಹೇಳಿದರೆ ಅದೇ ಥರ ಆರ್ಡ್ರನ್ನ ಅವರು ಮಾಡಿಕೊಡ್ತಾರೆ. ನಮಗೆ ಸ್ವಲ್ಪ ಸ್ಪೈಸಿ ಬೇಕಾಗಿತ್ತು, ಸ್ವಲ್ಪ ಟೇಸ್ಟಿಯಾಗಿರಬೇಕಾಗಿತ್ತು. ಬಟ್ ಯಾಕೋ ಅವೆರಡೂ ಕೂಡ ಅದರಲ್ಲಿ ನಮಗೆ ಕಾಣಲಿಲ್ಲ, ಸಪ್ಪೆ ಹೊಡಿತಾ ಇತ್ತು. ನಾನು ಕೇಳಿದಾಗ ಪಾಲಕ್ ಸ್ವಲ್ಪ ಸಪ್ಪೆನೇ ಬರುತ್ತೆ ಸರ್ ಅಂದರು. ಇಲ್ಲ ಟೇಸ್ಟೇ ಇಲ್ಲ ಅಂದಾಗ ನೀವು ಕೊಟ್ಟಿದ್ರೆ ನಾವು ಚೇಂಜ್ ಮಾಡಿಕೊಡ್ತೀವಿ ಅನ್ನೋ ಮಾತನ್ನು ಕೂಡ ಪಾಪ ಅವ್ರು ಅಂದರು. ಆದರೆ ನನಗೆ ಎಲ್ಲೋ ಒಂದು ಕಡೆ ನಾವು ಚೇಂಜ್ ಮಾಡ್ತೀವಿ ಅಂದರೆ ಅದನ್ನು ಎಸ್ಬಿಟ್ಟು ವೇಸ್ಟ್ ಮಾಡ್ತಾರಲ್ಲ, ಯಾಕಂದರೆ ಅದು ಬೆಳೆದಿರೋ ರೈತರಿಗೆ ಗೊತ್ತು ಅದ್ರ ಕಷ್ಟ ಏನು ಅಂತೇಳಿ. ಹಾಗಾಗಿ ಏನಾಗಲ್ಲ, ಒಂದು ಸ್ವಲ್ಪ ಟೇಸ್ಟ್ ಕಡಿಮೆ ಇದ್ರೂ ತಿಂದರೆ ಏನು ತಪ್ಪಾಗುತ್ತೆ ಅಂತೇಳಿ ಎಲ್ಲರಿಗೂ ಅದನ್ನೇ ತಿನ್ನಲಿಕ್ಕೆ ನಾನು ಹೇಳಿದೆ. ಹಾಗೆ ಕುಟುಂಬದ ಸದಸ್ಯರು ಕೂಡ ನನ್ನ ಮಾತಿನಂತೆ ಎಲ್ಲರೂ ಕೂಡ ಅಲ್ಲಿ ಏನಿದೆ ಅದನ್ನು ತಿಂದರು. ಬಟ್ ಒಟ್ಟಾರೆಯಾಗಿ ನಮಗೆ ಊಟಕ್ಕಿಂತ ಅಲ್ಲಿ ಕುತ್ಕೊಂಡು ನಾವು ಮಾತಾಡಿಕೊಂಡು ಹಳೆಯ ನೆನಪುಗಳನ್ನೆಲ್ಲ ಒಂದು ಸ್ವಲ್ಪ ತಿಳ್ಕೊಂಡು ಹೇಳ್ಕೊಂಡು ಮಾಡಿದ್ವಲ್ಲ, ಅದು ಸಂತೋಷವನ್ನು ಕೊಡ್ತು. ಜೊತೆಗೆ ಊಟನೂ ಕೂಡ ಅಷ್ಟೇ ಅಷ್ಟೊಂದು ಕೆಟ್ಟದಾಗೇನಿರಲಿಲ್ಲ. ಬಟ್ ಒಂದು 10 ಒಂದು 7 ಮಾರ್ಕ್ಸ್ ಅಂತೂ ಕೊಡ್ಬೋದು. ಇನ್ನು 3 ಮಾರ್ಕ್ಸು ಸರಿಯಾಗಿ ಮಾಡಿಲ್ಲ ಅಂತೇಳಿ ಹೇಳಲಿಕ್ಕೆ ಬಯಸ್ತೀನಿ ಸ್ನೇಹಿತರೆ. ಇವನಿದ್ದಾನ ನನ್ನ ಬಾಮೈದ ಮಗ ಬಾಹು ಅಂತೇಳಿ, ಇವನು ಸ್ವಲ್ಪ ತುಂಬ ಓವರ್ ಆಕ್ಟಿವ್ ಮಾಡ್ತಾನೆ. ಅಂದರೆ ಹೆಂಗಂದ್ರೆ ಇವನಿಗೆ ನಿಂಬೆಹಣ್ಣು ಅದನ್ನ ಬಾಯಲ್ಲಿ ಹಾಕ್ಕೊಂಡು ಫುಲ್ಲು ನಿಂಬೆಹಣ್ಣು ಬಾಯಲ್ಲಿ ಹಾಕ್ಕೊಂಡು ಅಷ್ಟು ಕಹಿ ಇದ್ರೂ ಕೂಡ ಅದನ್ನು ತಡ್ಕೊತಾನೆ. ಹಾಗೇನೆ ನನ್ನ ಮಗನಿಗೆ ಆಗ್ತಿರ್ಲಿಲ್ಲ. ಅವ್ನು ಫಸ್ಟ್ ಟೈಮ್ ಅವ್ನು ನೋಡಿ ಇವನು ಮಾಡೋದಂತ ಮಾಡ್ದೆ, ಅವನಿಗೆ ತಡೆಯೋಕ್ಕಾಗ್ತಾ ಇಲ್ಲ. ಮೈಯೆಲ್ಲ ಒಂಥರ ಟೈಟಾಗಿ ಇಟ್ಕೊಂಡು ತುಂಬ ಕಹಿ ಇದೆ, ತುಂಬ ಇದಿದೆ ಅಂತೇಳಿ ಆಡ್ತಾ ಇದ್ದ. ಇವೆಲ್ಲವೂ ಒಂಥರ ಸಂತೋಷ ಕ್ಷಣ ನೋಡಿ. ಯಾವ ರೀತಿ ಅವ್ನು ನಿಂಬೆಹಣ್ಣು ಬಾಯಲ್ಲಿ ಹಾಕ್ಕೊಂಡು ಪೂರ್ತಿ ಬಾಯಲ್ಲಿ ಹಾಕ್ಕೊಂಡು ಯಾವ ರೀತಿ ಅವನು ಮಾಡ್ತಾ ಇದ್ದಾನೆ ಅಂತೇಳಿ ನೀವೊಂದು ಕ್ಲಿಪ್ಪಿಂಗ್ಸಲ್ಲಿ ನೀವು ನೋಡ್ಬೋದು ಸ್ನೇಹಿತರೆ. ಇದು ಯಾವಾಗಪ್ಪ ಅಂದರೆ ಊಟಕ್ಕಿಂತ ಜಸ್ಟ್ ಮುಂಚಿತವಾಗಿ, ಇನ್ನು ನಾವು ಊಟ ಬರಲಿ ಅಂತೇಳಿ ಕಾಯ್ತಾ ಇದ್ವಿ. ಅಷ್ಟೊತ್ತಿಗೆ ಎಲ್ಲ ಊಟ ತಂದರು, ಎಲ್ಲ ಮಾಡಿದ್ವಿ, ಚೆನ್ನಾಗಿತ್ತು. ಒಟ್ಟಾರೆಯಾಗಿ ಒಂದು ದಿನ ಚಿತ್ರದುರ್ಗದಲ್ಲಿ ಕಳೆದಿದ್ದು ನನಗೆ ನಿಜವಾಗ್ಲೂ ಸಂತೋಷ ಅನ್ನಿಸ್ತು. ನಿಮ್ಗೆಲ್ರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂತೇಳಿ ಭಾವಿಸ್ಕೊಳ್ತೀನಿ. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಹಾಗೆ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿದರೆ ಮತ್ತೆ ಮಾಡೋಕ್ಕೆ ಹೋಗಬೇಡಿ. ಜಸ್ಟ್ ಶೇರ್ ದ ವಿಡಿಯೋ. ನಿಮ್ಮ ಎಲ್ಲ ವಾಟ್ಸಪ್ ಗ್ರೂಪ್ಗಳಿಗೆ, ನಿಮ್ಮ ಸ್ನೇಹಿತರಿಗೆ, ಹಿತೈಷಿಗಳಿಗೆ ಈ ಒಂದು ವಿಡಿಯೋವನ್ನು ಕಳಿಸ್ಕೊಡಿ ಅಂತೇಳಿ ನಿಮ್ಮ ಹತ್ರ ನಾನು ಕೇಳ್ಕೊಳ್ತಾ ಇದ್ದೀನಿ ಸ್ನೇಹಿತರೆ.